ಆಲ್ ಸಪೋರ್ಟಿವ್. ಇಲ್ಲ, ಇವ್ರ ಮನಸ ಏನಿದೆ ಅಂತ ಹೇಳಿದ್ರೆ ನನಗೆ ನನ್ನ ಮುಖದ ಮೇಲೆ ಹೇಳ್ತಾರೆ, ನಿನಗೆ ಕೊಡೋಕ್ಕಾಗಲ್ಲ, ಆದ್ರೂ ಕೊಡೋಕ್ಕಾಗಲ್ಲ ಅಂತಾರೆ, ಆದ್ರೂ ನಿನಗೆ ಕೊಡಲ್ಲ ಅಂತಾರೆ. ಅವ್ರ ನೋಸ್ ಕೆಳಗಡೆಯಿಂದಾನೆ, ಅವ್ರ ಕಣ್ಣು ಕೆಳಗಡೆಯಿಂದಾನೆ, ಅವ್ರ ಎಲ್ಲ ರೂಟ್ ಡಾಕ್ಯುಮೆಂಟ್ ಇದೆ, ಇಂಪ್ಲಿಮೆಂಟ್ ಇಟ್. ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ, ಮೈಸೂರಿನಲ್ಲಿ ವಾಸ ಇರೋನು. ನಾನು ಅಲ್ಹಮ್ದುಲಿಲ್ಲಾ ಐ ಆಮ್ ಆಲ್ಸೋ ಎ ರೆಸಿಡೆಂಟ್ ಫ್ರಮ್ ಮೈಸೂರು ಸಿಟಿ, ಶಾಂತಿನಗರ. ಸೊ ಅಲ್ಹಮ್ದುಲಿಲ್ಲಾ ಇವತ್ತು ಮೀಡಿಯಾನಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಿರೋದು ಕಾರಣ ಏನಂದರೆ, ನಮ್ಮ ಸಮಸ್ಯೆ ಇದೆ, ವೈಡ್ನಿಂಗ್ ಆಫ್ ದಿ ರೋಡ್. ಅಜೀಸ್ ಸೈಡ್ ಡಬಲ್ ರೋಡ್ದು ವೈಡ್ನಿಂಗ್ ಆಫ್ ದಿ ರೋಡ್ದು ಇಶ್ಯೂ ಇದೆ. ಸುಮಾರು 15-18 ವರ್ಷದಿಂದ ಪೆಂಡಿಂಗ್ ಇದೆ ಇದು. ಈ ಕಾಲಾವಕಾಶದಲ್ಲಿ ಎಷ್ಟು ಹೇಳಿದ್ರು ಇವರು ವೈಡ್ನಿಂಗ್ ಅಂತ ಬರ್ತೀವಿ ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾರೆ. ಇವ್ರ ಹತ್ರ ಕೈನಲ್ಲಿ ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ದು ಟೆಂಡರ್ ವರ್ಕ್ಸ್ ಇರ್ತದೆ. ವೈಡ್ನಿಂಗ್ ಆಫ್ ದಿ ರೋಡ್ಗೆ ನಾವು ಅಗಲೀಕರಣ ಮಾಡ್ತೀವಿ ಅಂತ ಹೇಳಿಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಎಲ್ಲೂ ಇಲ್ಲ, ಇವತ್ತು ಮಾಡಲಿಲ್ಲ. ನಮ್ಮ ಅಬ್ಜೆಕ್ಷನ್ ಇವಾಗ ಗಂಟನೂ ಮಾಡಲಿಲ್ಲ. ನನಗೆ ನಿಮ್ಮ ಮೇಲೆ ಆರೋಪ ಇರೋದೇನಂತಂದ್ರೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ ನೀವು ಬಿಡ್ತಾ ಇಲ್ಲ, ನೀವು ಯಾವುದೋ ಹಣದ ಆಮಿಷಕ್ಕೋಸ್ಕರ ನೀವು ಬಿಡ್ತಾ ಇಲ್ಲ, ಡಿಮ್ಯಾಂಡ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಎನ್ಆರ್ ಕ್ಷೇತ್ರದಲ್ಲಿ ಈ ಏನು ಅಜೀಸ್ ಸೈಡ್ ರೋಡ್ ಇದೆ ಇದನ್ನ ಡೆವಲಪ್ಮೆಂಟ್ ಮಾಡೋಕೆ ಬಿಡ್ತಾ ಇಲ್ಲ ಅನ್ನೋ ಆರೋಪಗಳು ಬರ್ತಾ ಇದೆ ನಿಮ್ಮ ಮೇಲೆ. ನೀವೇನು ಡಾಕ್ಯುಮೆಂಟ್ ಇಟ್ಕೊಂಡು ನಮ್ಮ ಜೊತೆ ಮಾತಾಡ್ತೀರಾ? ಸರಿ, ಅದರಿಂದ ಫಸ್ಟ್ ಆಫ್ ಆಲ್ ನಾನು ಮೇನ್ ರೋಡ್ನಲ್ಲಿ ಇರೋದ್ರಿಂದ, ಮೇನ್ ರೋಡ್ ಫೇಸಿಂಗ್ ಮೇನ್ ರೋಡಿಂದ ಇರೋದ್ರಿಂದ ನಮ್ಮ ಬಿಲ್ಡಿಂಗು ಇದೆ, ಫಸ್ಟ್ ಕಾರಣ. ಇಲ್ಲಾಂದರೆ ನಾವು ಎಲ್ಲ ಇವ್ರ ಹತ್ರ ಹೋಗಿ ಕ್ವಶನ್ ಮಾಡ್ತಾ ಇರಲಿಲ್ಲ. ಇವಾಗ ಕ್ವಶನ್ ನಾವು ಇರೋದು ಅಲ್ಲಿ ಸ್ಥಳದಲ್ಲಿ ಇರೋದ್ರಿಂದ ಕಾರಣದಿಂದ ನಾವು ಕೇಳ್ತಾ ಇದ್ದೀವಿ ಇವ್ರಿಗೆ, ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ, ನಾವು ಏನಿದ್ರು ಆ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಆ ಪ್ರಕಾರದಿಂದ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ. ಸೊ ಇವ್ರು ಮಾತ್ರ ಇವಾಗಂಟ ಯಾವ ಡಾಕ್ಯುಮೆಂಟ್ಸು ತೋರಿಸ್ಲಿಲ್ಲ. ಸೊ ನಾವೇ ಹೋಗಿ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕೌಟ್ ಮಾಡಾದ್ಮೇಲೆ ಡಾಕ್ಯುಮೆಂಟ್ಸ್ ಸಿಗ್ತಾ ಇದೆ. ಸಿಕ್ಕಿದ್ರೆ ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ಗೆ ಅಂತ ತಗೊಂಡು ಬರ್ತಾರೆ. ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ ಅಂತ ಹೇಳಿದ್ರೆ ಪ್ಯಾಚ್ ವರ್ಕು ಅದು ಇದು ಅಂತ ಹೇಳಿಬಿಟ್ಟು 2 ಕೋಟಿ 2.5 ಕೋಟಿ ಎಲ್ಲೋ ಒಂದು ಕಡೆ 6 ಕೋಟಿನೂ ತೊಗೊಂಡು ಬಂದವ್ರೆ. ಸುಮಾರು ಲಗ್ಭಗು 25 crores ಇವಾಗ ಗಂಟ ರೋಡ್ ಒಂದು ಅಲ್ಲಿ ಪ್ಯಾಚ್ ಆಗಿಲ್ವಲ್ಲ, ಹಂಗೆ ಹಳ್ಳ ಬಿದ್ದಿದೆಯಲ್ಲ. ಹಳ್ಳ ಬಿದ್ದಿದ್ರೆ ಕೇಳೋರು ಯಾರೂ ಇಲ್ಲಲ್ಲ. ನಾನು ಎಷ್ಟಂತ ನಾನು ಕೇಳೋಣ. ನಮ್ಮ ಬಿಲ್ಡಿಂಗ್ ಮುಂದ್ಗಡೆ ಬಂದು ಇಶ್ಯೂ ಆದರೆ ನಾನು ಅಲ್ಲಿ ಕೇಳ್ಕೊಳ್ತೀನಿ. ಇವ್ರು ನಮ್ಮ ಬಿಲ್ಡಿಂಗ್ ಹತ್ರ ಬರಲ್ಲ, ಪೂರ್ತಿ ರೋಡ್ಗೆ ಅಷ್ಟು ಅಂತ ಪ್ಯಾಚ್ನಲ್ಲಿ ಇವ್ರು ತಗೊಂಡು ಅಷ್ಟು ಮಾಡ್ಕೊಳ್ತಾ. ಅದೇ 25 ಕೋಟಿ ಗಂಟ ಇದೆ, 23, 24, 25 ಕೋಟಿ. ಈಚ್ ಆ್ಯಂಡ್ ಎವ್ರಿ ಪೇಪರ್ ಫ್ರಮ್ ಲಾಸ್ಟ್ 15 years. ಎಸ್, ಈಚ್ ಆ್ಯಂಡ್ ಎವ್ರಿ ಪೇಪರ್ ಇದೆ. ಸೊ ಏನಿದೆ ಅಂದರೆ, ಇವರು ಒನ್ ಪ್ಯಾಚ್ ವರ್ಕ್ಗೆ ಒಂದು ಕಡೆ ಹೋಗಿ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಎಸ್ಟಿಮೇಟ್ ಮಾಡಿಸ್ತಾರೆ. PWDನಲ್ಲಿ ಒಂದ್ಸಲಿ MCCನಲ್ಲಿ, ಒಂದ್ಸಲಿ ಚೆಸ್ಕಾಮ್ನಲ್ಲಿ. ಲೈಟ್ನಿಂಗ್ಗೆ ಇವಾಗ ಚೆಸ್ಕಾಮ್ಗೆ ಓವರ್ಲ್ಯಾಪಿಂಗ್ ಬರ್ತೈತೆ ಬಿಲ್ಲು ಇವಾಗ ಸದ್ಯಕ್ಕೆ ಇವತ್ತು ದಿವಸಕ್ಕೆ. ಇನ್ನೊಂದ್ಸಲಿ ಮೂಡಕ್ಕೆ ಹೋಗ್ತಾರೆ. ಒಂದು ಕಡೆಯಿಂದ ಎಲ್ಲ ದುಡ್ಡು ತಗೊಂಡು ಬರಲ್ಲ. ಇವಾಗ ನಮ್ಮ ಕನ್ಸರ್ನ್ಸ್ ಅದೇ ಇರೋದು, ಏನು ಮಾಡ್ತಾವ್ರು ಇವರು ಏನಿಲ್ಲ ಅಂತ. ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ತಿಳಿಸ್ತಾ ಇದ್ದೀನಿ, ನೋಡಿ ಹಿಂಗೆ ನಡೀತೈತೆ ಅಂತ ಹೇಳಿಬಿಟ್ಟು. ಅವ್ರೇನೋ ನನ್ನ ಮೇಲೆ ಅಡ್ಮಿನಿಸ್ಟ್ರೇಷನ್ ಎಲ್ಲೂ ಏನೂ ಹೇಳೋಕ್ಕೆ ಹೋಗಲಿಲ್ಲ. ನಾವು ಅಡ್ಮಿನಿಸ್ಟ್ರೇಷನ್ ಮೇಲೆ ಏನೋ ಇವಾಗ ಗಂಟ ಅಬ್ಜೆಕ್ಷನ್ ಮಾಡಲಿಲ್ಲ. ನಮ್ದು ಏನಿದೆ ಅಂದರೆ, ಇವಾಗ ನೀವು ಕೇಳಿದ್ದಕ್ಕೆ ಕ್ವಶನ್ನು, ವೈಡ್ನಿಂಗ್ ಆಫ್ ದಿ ರೋಡ್ಗೆ ನೀವು ತಗೊಂಡು ಬಂದರೆ ವೈಡ್ನಿಂಗ್ ಆಫ್ ದಿ ರೋಡ್ ಅಕಾರ್ಡಿಂಗ್ ಟು ದಿಸ್ ಗೆಜೆಟ್ ತಗೊಂಡು ಬನ್ನಿ ಅಂತ ಹೇಳ್ತೀವಿ ನಾವು. ಗೆಜೆಟ್ ಪ್ರಕಾರ ಬನ್ನಿ. ನೀವು ಗೆಜೆಟ್ಗೆ 14ನಲ್ಲಿ ಗೆಜೆಟ್ ಆಗಿರೋದು ಇದು 2014ಇಂದ 13 ಗಂಟ ನೀವು ಸುಮಾರು 15-18 ಕೋಟಿ ರಿಲೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ಗೆ. ಒಂದ್ಸಲಿ ಅಟ್ ಎ ಟೈಮ್ ಯಾವಾಗ ಇದ್ದಿರ್ತದೆ, ವೈ ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ ವಿಲ್ ಬಿ ಸ್ಯಾಂಕ್ಷನ್. ಇವಾಗ ಇವ್ರದ್ದು ತಪ್ಪು ನನ್ನ ಮೇಲೆ ಹಾಕ್ತವ್ರೆ ಅಷ್ಟೇ. ನಾನು ಹಿಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ತೋರಿಸ್ಕೊಂಡು ಹೋಗ್ತವ್ರೆ.